ಹಾಗೆ ಇದರಲ್ಲಿ ಏನಂದ್ರೆ ಮುಗ್ಧ ಹುಡುಗಿ ಒಬ್ಬ ದೇಶಕ್ಕೋಸ್ಕರ ಹೋರಾಡುವ ಅಂದ್ರೆ ಅವಳು ಅಲ್ಲಿ ಏನಾಗಿದೆ ಅವನು ಹೊರಟು ಹೋದ ಮೇಲೆ ಇವನು ಬಂದಾಗ ಇವನ ಮೇಲೆ ಅವಳಿಗೆ ಇವನ ವೈಫ್ ನೋಡಿ ಎಲ್ಲ ತುಂಬಾ ಸಂತೋಷ. ಅಂದ್ರೆ ಅವಳಿಗೆ ಒಂಥರದ ಇದರಲ್ಲಿ ಇದು ನಿಮ್ಗೆ ನಮ್ಗೀಗ ಕಾಣುವಲ್ಲಿ ಸಕ್ಸಸ್ ಇದ್ರೂ ಕೂಡ ಆ ಭಾವನೆಯಲ್ಲಿ ಇರುವುದಿಲ್ಲ. ಅದು ಅಲ್ಲಿ ಏನಂದ್ರೆ ಅವನದು ಇದು ಕೂಡ ಆ ಲೆವೆಲ್ ಅಲ್ಲಿ ಇರ್ತದೆ, ಅಂದ್ರೆ ಆ ಶ್ರೀಮಂತಿಕೆಯಲ್ಲಿ. ಅದರಿಂದಾಗಿ ಅಲ್ಲಿ ಏನಾಯ್ತಂದ್ರೆ ಕೊನೆಗೆ ಅಲ್ಲಿ ಕೂತ್ಕೊಳ್ಳುವ ಏನೋ ಒಂದು ಮನಸ್ಸಲ್ಲಿ ಈಗ ಹಾಕಿದ್ರು ತುಂಬಾ ಸಮಯ ಹೋದ ಮೇಲೆ ಏನೋ ಮನಸ್ಸಲ್ಲಿ ಬದಲಾವಣೆ ಆಗ್ತದೆ. ಬದಲಾವಣೆಯಾಗಿ ಅಲ್ಲಿ ಇದು ಜೀವನಕ್ಕಿಂತ ನಮ್ಮ ಹಳ್ಳಿಯ ಜೀವನವೇ ಸ್ವಲ್ಪ ಒಳ್ಳೆಯದು ಅಂತ ಉಂಟಲ್ಲ ಮೈಸೂರು ಸೈಡ್ ಅಲ್ಲಿ. ಈಗ ಪ್ರಯತ್ನ ಸ್ನೇಹಕ್ಕೆ ಸಂಬಂಧಪಟ್ಟ ವಿಚಾರ. ಈ ಸಂದರ್ಭದಲ್ಲಿ ಒಂದು ಮಾತು ಮಾತ್ರ ನಾನು ಹೇಳ್ತೇನೆ. ಸಾಹಿತ್ಯ, ಕಲೆ, ಸಂಗೀತ ಇನ್ನೊಂದಕ್ಕೆ ಸಂಬಂಧಪಡದಿರ್ತದೆ. ಅದು ಒಂದೇ ಸಾಹಿತ್ಯ ಅಂತ ಹೇಳಿದ್ರೆ ಅದರ ಜೊತೆಗೆ ಸಂಗೀತ, ಅದರ ಒಟ್ಟಿಗೆ ಇತರ ಕಲೆಗಳು ಕೂಡ ಒಟ್ಟಿಗೆ ಹೋಗ್ತಾರೆ. ಕಾವ್ಯ ಅಂದರೆ ಅದರಲ್ಲಿ ಸಂಗೀತವೂ ಇದೆ, ಜೀವನವೂ ಇದೆ, ಸಂದೇಶವೂ ಇದೆ, ದರ್ಶನವೂ ಇದೆ. ಹಾಗೆ ಈ ಎಲ್ಲ ಚಿತ್ರರಂಗದೇ ಒಂದು ದೊಡ್ಡ ಸಮುದ್ರದಿಂದ ಅದ್ಭುತವಾದಂತಹ ಹಲವು ಆಯಾಮಗಳನ್ನು ಪಡ್ಕೊಂಡು ನಮ್ಮ ಮುಂದೆ ಅನೇಕ ಲೋಕಗಳನ್ನು ಸೃಷ್ಟಿಸಿದಂತಹ ಒಂದು ಬ್ರಹ್ಮ ಸೃಷ್ಟಿಗೂ ಸವಾಲು ಮಾಡಿದಂತಹ ಒಂದು ಪ್ರಪಂಚ. ಅದರ ಗ್ರಾಮರೇ ಬೇರೆ. ಇದರಲ್ಲಿ ಇದು ನಮ್ಮ ಡೆಮೋಕ್ರಸಿಯಲ್ಲಿ ಯಾರು ಏನ್ ಬೇಕಾದ್ರೂ ಮಾಡುವುದಿಲ್ಲ, ಮಾಡಲಿಕ್ಕೆ ಹೇಳಿಸ್ಕೊಳ್ಳೋದು. ಹಾಗೆ ನಮ್ಮಲ್ಲಿ ಈ ಕಲೆಯ ಅಥವಾ ಸಂಗೀತದ ಆಸಕ್ತಿ ಎಲ್ಲರೂ ಇರ್ತದೆ. ಯಾವ ಒಬ್ಬ ಮನುಷ್ಯನಲ್ಲಿ ಕೂಡ ಸಾಹಿತ್ಯ ಇಲ್ಲದೇ ಇಲ್ಲ, ಕಲೆ ಇಲ್ಲದೇ ಇಲ್ಲ, ಕಾವ್ಯ ಇಲ್ಲದೇ ಇಲ್ಲ ಅಂತ ಹೇಳಿಕೊಳ್ಳಬೇಕು. ಅದನ್ನು ಅವರು ಹೇಗೆ ಅಭಿವ್ಯಕ್ತಿ ಮಾಡ್ತಾರೆ ಅನ್ನೋದನ್ನೇ ನಾವು ಮಾನಿಟರ್ ಮಾಡಬೇಕು. ಒಂದೇ ವಿಷಯ, ಇದೇ ಹಾಡು, ಇದೇ ಥೀಮನ್ನು ಇಟ್ಟುಕೊಂಡು 1000 ರೀತಿಯ ಪಿಕ್ಚರೈಸೇಷನ್ ಮಾಡ್ತಾರೆ. ಅದನ್ನು ಇನ್ನೂ ಮಾಡಬಹುದು. ಇದನ್ನು ನಾನು ಹೇಳಬೇಕಾದ್ದೇ ಇಲ್ಲ. ನನ್ನಿಂದ ಎಲ್ಲ ಅತಿರಥ ಮಹಾತ್ಮ ನನ್ನ ಸ್ನೇಹಿತರಾದ ಅನೇಕರಿದ್ದಾರೆ. ಹೇಳಿದ್ರೆ ಸರಿಯಲ್ಲ. ಎಲ್ಲರೂ ಕೂಡ ಚಿತ್ರಗಳನ್ನು, ದೇಶ ವಿದೇಶಗಳ ಚಿತ್ರಗಳನ್ನು ನೋಡಿದವರು. ನಮ್ಮ ಕನ್ನಡ ನಾಡಿನ ಅನೇಕ ಬುದ್ಧಿವಂತರ, ಜಿಜ್ಞಾಸುಗಳ, ಚಿಂತನಶೀಲ ಚಿತ್ರಗಳನ್ನು ನೋಡಿದ್ದೀರಿ, ಅನುಚೇರ್ ಥಿಯೇಟರ್ ನೋಡಿದ್ದೀರಿ. ಹೀಗೆ ನಾನು ಒಂದೇ ಹೇಳಿದೆ. ನನ್ನ ತುಂಬ ಒಳ್ಳೆ ಸ್ನೇಹಿತರಾದ್ರಿಂದ ಎಲ್ಲ ಒಂದು ಕ್ಷಮೆ ಕೇಳಿ ಅವರ ಮನಸ್ಸಿಗೆ ಸಮಾಧಾನ. ಗಣೇಶ್ ಇದ್ದಾರೆ, ಕಾಸರಗೋಡು ಗಣೇಶ್ ಅಂತ. ನಮ್ಮ ಒಟ್ಟಿಗೆ ಅವರು ಕಾಸರಗೋಡು ಗಣೇಶ, ನಮ್ಮ ಕಾರ್ಕಳ ಗಣೇಶ್ ಕೂಡ ಅವರೊಟ್ಟಿಗೆ ಹಲವು ವರ್ಷ ನಾನು ಕೆಲಸ ಮಾಡಿದೆ. ಈ ಕಲೆ ಎಂಬುದು ನಾನು ಹಾಗೆ ಹೇಳಿದಾಗ ಎಲ್ಲೆಲ್ಲ ಇದು ಇರ್ತದೆ, ಅಭಿವ್ಯಕ್ತಿ ಮಾಡಬೇಕು. ಆದರೆ ಒಟ್ಟಿಗೆ ನಾವು ಇನ್ನೂ ಕೆಲವು ಅಂಶಗಳನ್ನು ತಿಳ್ಕೊಳ್ಬೇಕು. ಒಂದು ಕಲೆ ಅಂತಾದ್ಮೇಲೆ ಆ ಕಲೆಗೆ ಸಂಬಂಧಪಟ್ಟ ಇತರ ಎಲ್ಲ ಫ್ಯಾಕಲ್ಟೀಸ್ ಇರ್ತದೆ ಬೇರೆ ಬೇರೆ. ಅದೆಲ್ಲವನ್ನು ನಾವು ಒಟ್ಟಿಗೆ ಇಟ್ಕೊಂಡು ಅದನ್ನು ಮುಂದೆ ಹೋಗ್ಬೇಕಾಗ್ತದೆ. ಮುಂದೆ ಗೊತ್ತಿದ್ರೆ ಸಾಕಾಗುದಿಲ್ಲ.
ಶ್ರೀ